ಕಲ್ಯಾಣ ಕರ್ನಾಟಕದ ಹಿಂದೆ ಹೆಸರೇ ಕಲ್ಯಾಣ ಅಂತಕ್ಕಂಥದ್ದಿದೆ. ಆದರೆ ಇಲ್ಲಿಯವರೆಗೂ ಆ ಹೆಸರಿಗೆ ತಕ್ಕಂತೆ ಕಲ್ಯಾಣ ಕರ್ನಾಟಕದಲ್ಲಿ ನಾವು ನಿಜಕ್ಕೂ ಕೂಡ 41 ಕ್ಷೇತ್ರದಲ್ಲಿ ಕಲ್ಯಾಣವನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆಯಾ ಅಂತಕ್ಕಂಥ ಯಕ್ಷ ಪ್ರಶ್ನೆ ಇವತ್ತು ಬಹುತೇಕರಲ್ಲಿ ಇಲ್ಲಿರ್ತಕ್ಕಂಥವರಲ್ಲಿ ಕಾಡ್ತಾ ಇದೆ. ಬಹುಶಃ ಅದಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿಮಗೆಲ್ಲ ಅನಿಸಿರ್ಬೋದು, ಇನ್ನೂ ಯಾವುದು ಚುನಾವಣೆ ಘೋಷಣೆ ಆಗಿಲ್ವಲ್ಲ, ಈಗಲೇ ನಿಖಿಲ್ ಕುಮಾರಸ್ವಾಮಿ ಮತ್ತು ಪಕ್ಷದ ಹಿರಿಯ ಮುಖಂಡರುಗಳು ರಾಜ್ಯ ಪ್ರವಾಸ ಅಂತ ಘೋಷಣೆ ಮಾಡಿ ಹೊರಟು ಬಿಟ್ಟಿದ್ದಾರಲ್ಲ ಅಂತಕ್ಕಂಥದ್ದು ನಿಮ್ಮಲ್ಲಿ ಬಹುಶಃ ನಿಮ್ಮ ಮನಸ್ಸುಗಳಲ್ಲಿ ಪ್ರಶ್ನೆ ಮೂಡಿರ್ಬೋದು. ಆದರೆ ಇವತ್ತು ನಾವೆಲ್ಲರೂ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ದೃಷ್ಟಿಯಿಂದ ಅಲ್ಲ, ಪಕ್ಷವನ್ನು ತಳಮಟ್ಟದಿಂದ ಕಟ್ಟಬೇಕು, ಬೇರು ಮಟ್ಟದಿಂದ ಪಕ್ಷದಲ್ಲಿ ಇರ್ತಕ್ಕಂಥ ನಿಷ್ಠಾವಂತರನ್ನ ಗ್ರಾಮ ಪಂಚಾಯಿತಿಯ ಚುನಾವಣೆಗಳಲ್ಲಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ, ಯಾವುದೇ ಮುಂಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಲ್ಲಿ ಗುರುತಿಸಿ ನಿಮಗೆ ಪಕ್ಷ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದಾದಂಥ ಸಂದರ್ಭದಲ್ಲಿ ಇವತ್ತು ನಾವೇನು ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದನ್ನ ಇವತ್ತು ಹೆಸರನ್ನು ಕೊಟ್ಟು ಹೊರಟಿದ್ದೇವೆ. ತಮ್ಮೆಲ್ರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ, ಈ ಪ್ರಾದೇಶಿಕ ಪಕ್ಷ, ರೈತರ ಪಕ್ಷ, ಬಡವರ ಪಕ್ಷ, ದೀನದಲಿತರ ಪಕ್ಷ, ಎಲ್ಲ ಸಮಾಜ, ವರ್ಗ, ಧರ್ಮ, ಜಾತಿಗೂ ಕೂಡ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಹೋಗಲಿ, ಪ್ರಾಮಾಣಿಕವಾಗಿ ರಾಜ್ಯದ ಜನತೆಯ ಸೇವೆಗೆ ನಿರಂತರವಾಗಿ ನಮ್ಮ ಪಕ್ಷದ ವರಿಷ್ಠರು, ಮುತ್ಸದ್ದಿಗಳು, ಈ ದೇಶ ಕಂಡಂಥ ಅತ್ಯಂತ ಅಪರೂಪದ ವ್ಯಕ್ತಿತ್ವ ಮಾಜಿ ಪ್ರಧಾನಮಂತ್ರಿಗಳು ಶ್ರೀ ದೇವೇಗೌಡರು ಸಾಹೇಬರು ಈ ಪಕ್ಷದ ನಿರ್ಮಾತರೇನಿದ್ದಾರೆ, ಈ ಪಕ್ಷವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ, ಈ ಪಕ್ಷವನ್ನು ಕಟ್ಟತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕಾಲ್ಗಟ್ಟದ ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ಬಹುಶಃ ತಾವು ಇಲ್ಲಿದ್ದೀರಾ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರ ದುಡಿಮೆ, ನಿಮ್ಮೆಲ್ಲರ ಶ್ರಮ ಇವತ್ತು ಪಕ್ಷ ಅನೇಕ ಏಳು ಬೀಳುಗಳಲ್ಲಿ ಅಧಿಕಾರ ಅತ್ಯಂತ ಕಮ್ಮಿ ಅವಧಿ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಕಂಡಿದ್ರೂ ಕೂಡ ಇವತ್ತಿಗೂ ಭಾಳ ಬಲಿಷ್ಠವಾಗಿ ಉಳ್ಕೊಂಡಿದೆ ಅಂತಕ್ಕಂಥದ್ದಾದರೆ ಅದು ನಿಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರ ನಿಸ್ವಾರ್ಥ ಸೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ನೀವೆಲ್ಲರೂ ಏನು ಸೇರಿದ್ದೀವಿ, ಸಾಕಷ್ಟು ವಿಚಾರಗಳು, ವಿಷಯಗಳು ನಮ್ಮ ಕಣ್ಣು ಮುಂದೆ ಇದೆ. ಪ್ರತಿನಿತ್ಯ ಈ ರಾಜ್ಯ ಸರ್ಕಾರದ ನಡವಳಿಕೆಗಳು, ರಾಜ್ಯ ಸರ್ಕಾರದ ಹಂತ ಹಂತದಲ್ಲೂ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳು, ವೈಫಲ್ಯತೆಗಳು, ಭ್ರಷ್ಟಾಚಾರ, ಹಗರಣ ಇವೆಲ್ಲವೂ ಕೂಡ ಇವತ್ತು ನಮ್ಮ ಕಣ್ಣು ಮುಂದೆ ಬೆಳಕಿಗೆ ಬಂದಿದೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ನಾವು ನೀವೆಲ್ಲರೂ ಸೇರಿ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕದ ನಿಜವಾದ ಕಲ್ಯಾಣವನ್ನು ಕಾಣ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನತಾದಳ ಪಕ್ಷ ನಿಮ್ಮ ನೆಚ್ಚಿನ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು, ಅತ್ಯಂತ ಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಇಂದಿನ ಹಾಲಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಮಾಡ್ತಕ್ಕಂಥ ಶಪಥವನ್ನು ಹೊತ್ತು ಇವತ್ತು ಈ ಪಕ್ಷವನ್ನು ತಳಮಟ್ಟದಿಂದ, ಬೇರು ಮಟ್ಟದಿಂದ ಕಟ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಕೈ ಜೋಡಿಸಿ ಮಾಡಬೇಕಾಗ್ತದಣ್ಣ. ನಾನು ಇಲ್ಲಿ ಯಾವುದೇ ಈ ರಾಜ್ಯ ಪ್ರವಾಸದ ಕೆಲವೊಂದಷ್ಟು ಚರ್ಚೆಗಳು ಪ್ರಾರಂಭ ಆಗಿದೆ. ಮಾಧ್ಯಮದ ಸ್ನೇಹಿತರನ್ನ ನಾನು ಮರ್ತಿದ್ದೆ, ಕ್ಷಮೆ ಇರಲಿ. ಜಿಲ್ಲಾ ಮಟ್ಟದ ಎಲ್ಲ ನನ್ನ ಆತ್ಮೀಯ ರಾಯಚೂರು ಜಿಲ್ಲೆಯ
ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ದೃಶ್ಯ ಮಾಧ್ಯಮದ ಸ್ನೇಹಿತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ. ನಾವು ಮಾತನಾಡ್ತಕ್ಕಂಥ ಪ್ರತಿಯೊಂದು ಸುದ್ದಿಯನ್ನು ಇವತ್ತು ಜಿಲ್ಲೆಯ ಹಾಗೂ ತಾಲೂಕಿನ ಜನತೆಗೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಜೊತೆ ಮಾಡ್ತಾ ಇದ್ದೀರಿ. ನಿಮಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಈ ರಾಜ್ಯ ಪ್ರವಾಸ ನಿಖಿಲ್ ಕುಮಾರಸ್ವಾಮಿಯ ರಾಜ್ಯಾಧ್ಯಕ್ಷರ ಪಟ್ಟಾಭಿಷೇಕಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಪ್ರವಾಸ ಅಂತಕ್ಕಂಥದ್ದು ಒಂದಷ್ಟು ಚರ್ಚೆಗಳು, ಒಂದಷ್ಟು ಮಾಧ್ಯಮಗಳಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ. ಆದರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ನನ್ನ ಕಳೆದ 3 ಚುನಾವಣೆಗಳ ಹಿನ್ನಡೆ ಬಹುಶಃ ನನ್ನ ರಾಜಕಾರಣದಲ್ಲಿ ಒಂದು ಪರಿಪಕ್ವತೆಯನ್ನು ಕಲ್ತ್ಕೊಳ್ತಕ್ಕಂಥದ್ದಕ್ಕೆ, ರಾಜಕಾರಣ ಅಂತಕ್ಕಂಥದ್ದು ನಾಡಗೌಡರು ಸಾಹೇಬರು ಹಿರೀಕರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಕೇವಲ ಚುನಾವಣಾ ರಾಜಕಾರಣದಲ್ಲಿ ಚುನಾವಣೆಗಳು ಏನು ಸಾಂದರ್ಭಿಕವಾಗಿ ನಡೆಯುತ್ತೆ, ಅದರಲ್ಲಿ ನಾವು ಗೆಲುವನ್ನು ಸಾಧಿಸ್ತಕ್ಕಂಥದಕ್ಕೆ ಅಭಿವೃದ್ಧಿಯ ದೃಷ್ಟಿಯೇ ಮಾನದಂಡ ಅಲ್ಲ ಅಂತಕ್ಕಂಥದ್ದು ಬಹುಶಃ ಮಂಡ್ಯದ ಮೊದಲನೇ ನನ್ನ ಚುನಾವಣೆಯ ಸೋಲಿರ್ಬೋದು, ರಾಮನಗರದ ಸೋಲಿರ್ಬೋದು, ಚನ್ನಪಟ್ಟಣದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಇವತ್ತೇನು ನಾಡಗೌಡರು ಸಾಹೇಬರು ಮಂತ್ರಿಗಳಿದ್ದಾಗ, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ, ಪಕ್ಷ ಆಡಳಿತದಲ್ಲಿದ್ದಾಗ 2,000 ಕೋಟಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಹಣವನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ವು ಅಂತಕ್ಕಂಥದ್ದನ್ನು ಭಾಳ ವಿಸ್ತಾರವಾಗಿ ಹೇಳ್ತಾ ಇದ್ರು. ಚನ್ನಪಟ್ಟಣ ತಾಲೂಕಿನಲ್ಲಿ ಕೇವಲ ಒಂದೇ ಒಂದು ತಾಲೂಕಿನ ಅಭಿವೃದ್ಧಿಗೆ 1,200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತೆಗೆದುಕೊಂಡು ಬಂದು, ಬಹುಶಃ ಹಳ್ಳಹಳ್ಳಿನಲ್ಲಿ ನೀವು ಆ CC ರಸ್ತೆಗಳು 109 ಕೆರೆಗಳನ್ನ ತುಂಬಿಸಿರ್ತಕ್ಕಂಥದ್ದು, ಪೈಪ್ ಲೈನ್ಗಳನ್ನ ಮಾಡಿರ್ತಕ್ಕಂಥದ್ದು, ಕೆರೆಗಳಿಗೆ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಶಾಲಾ ಕಟ್ಟಡಗಳಿಗೆ ಕೊಟ್ಟಿರ್ತಕ್ಕಂಥ ಅನುದಾನ ಇವತ್ತು ನಾನೆಲ್ಲ ಮಾತನಾಡ್ತಾ ಇರ್ತಕ್ಕಂಥದ್ದು. ನನ್ನ ಉಪಚುನಾವಣೆಯಲ್ಲಿ ಎಲ್ಲ ಪ್ರಾಮಾಣಿಕ ಪಕ್ಷದ ಶಾಸಕ ಮಿತ್ರರು, ಮಾಜಿ ಶಾಸಕರು, ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಕಾರ್ಯಕರ್ತ ಬಂಧುಗಳು ನೀವೆಲ್ಲರೂ ಬಂದಿದ್ರಿ. ಪಕ್ಷ ಉಳಿಬೇಕು, ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ ನಾವು ಏನಾದರೂ ಒಂದು ಸಣ್ಣ ಕೊಡುಗೆಯನ್ನು ಪಕ್ಷಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನೀವೆಲ್ಲ ಅಪೇಕ್ಷೆಯಿಂದ ಬಂದಂಥ ಸಂದರ್ಭದಲ್ಲಿ ನೀವುಗಳು ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮನದೊಂಡು ನೀವುಗಳು ಹೇಳಿರ್ತಕ್ಕಂಥ ಮಾತು, ಇದು ಏನಣ್ಣ ಕುಮಾರಣ್ಣ ಅವರು ಒಂದು ರಸ್ತೆ ಬಿಟ್ಟಿಲ್ಲ, ಒಂದು ಹಳ್ಳಿ ಬಿಟ್ಟಿಲ್ಲ, ಒಂದು ನಗರ ಪ್ರದೇಶದಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯಿಂದ ಹಿಡಿದು ಕೆರೆ ಕಟ್ಟೆಗಳನ್ನ ತುಂಬಿಸೋದ್ರಿಂದ ಹಿಡಿದು ಎಲ್ಲವೂ ಮಾಡಿದ್ದಾರೆ, ಇನ್ನೇನು ಬಾಕಿ ಇತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಅಂತ ನಾನು ಹೇಳಿದ್ದಲ್ಲ. ನಮ್ಮ ಪಕ್ಷದ ಮುಖಂಡರುಗಳು ಚುನಾವಣೆಯ ಜವಾಬ್ದಾರಿಯನ್ನು ಏನು ಹೊತ್ತಿದ್ರು, ಕಣ್ಣಾರೆ ನೋಡಿದಂಥದ್ದನ್ನು ಅವ್ರು ಹೇಳಿದರು. ಹಾಗಾಗಿ ನಾಡಗೌಡರು ಸಾಹೇಬ್ರಿಗೆ ನಾನು ಹೇಳ್ತಕ್ಕಂಥ ಅನುಭವಿ ನಾನಲ್ಲ ರಾಜಕಾರಣದಲ್ಲಿ. ಇನ್ನೂ ನಿಮ್ಮ ಮುಂದೆ ನಾವೆಲ್ಲ ಅಂಬೆಗಾಲು ಇಡ್ತಾ ಇದ್ದೇವಣ್ಣ. ಆದರೆ ಒಂದು ನಾಡಗೌಡರು ಸಾಹೇಬ್ರ ಬಗ್ಗೆ ಇವತ್ತು ತಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಗೊತ್ತಿದೆ, ಇಡೀ ಜಗತ್ತಿಗೂ ಗೊತ್ತಿದೆ. ಅವ್ರಿಗೆ ರಾಜಕೀಯವಾಗಿ ಬಹಳ ದೊಡ್ಡ ಆಫರ್ ಬಂತು. ಆದರೆ ಆ ಆಫರ್ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಮರುಕ್ಷಣವೇ ಅವರು ಫೋನ್ ಮಾಡಿದಂಥದ್ದು ಒಂದು ದೇವೇಗೌಡರು ಸಾಹೇಬ್ರಿಗೆ, ಒಂದು ಕುಮಾರಣ್ಣನಿಗೆ, ನನಗೆ ಈ ರೀತಿ ಆಫರ್ ಬಂದಿದೆ, ನಿಮಗೆ ತಿಳಿಸ್ತಾ ಇದ್ದೀನಿ, ದಯವಿಟ್ಟು ಇನ್ಯಾರಿಗಾರು ಬೇರೆಯವ್ರಿಗೆ ಈ ರೀತಿ ಆಫರ್ ಬರೆದಿದ್ರೆ ಅದನ್ನು ಸ್ವಲ್ಪ ಯಾವ ರೀತಿ ನೀವು ಸರಿಪಡಿಸ್ತೀರಾ ನೋಡಿ ಅಂತಕ್ಕಂಥ ಆತಂಕದಿಂದ ನಾಡಗೌಡರು ಸಾಹೇಬರು ವಿಚಾರ ತಿಳಿಸಿದರು ದೇವೇಗೌಡರು ಸಾಹೇಬ್ರಿಗೆ, ಕುಮಾರಣ್ಣನಿಗೆ. ಇದು ನಾಡಗೌಡರು ಸಾಹೇಬ್ರಂಥ ಹಿರೀಕರ ಒಂದು ಪ್ರಾಮಾಣಿಕತೆಗೆ ಪಕ್ಷ ಗುರುತಿಸಬೇಕು, ಬೆಳೆಸಬೇಕು, ಅವ್ರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ
ಪಕ್ಷದ ವರಿಷ್ಠರು ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಅವ್ರನ್ನ ಮಂತ್ರಿಯಾಗಿ ಮಾಡಿದರು. ಮಂತ್ರಿಯಾಗಿ ಮಾಡಿದ ನಂತರ ಈಗ ನಾನು ಒಂದು ಈ ಟ್ರ್ಯಾಕ್ಟರ್ನಲ್ಲಿ ತಾವೇನಿವತ್ತು ನಿಜಕ್ಕೂ ಕೂಡ ಭಾಳ ರೋಮಾಂಚಕಾರಿಯಾದಂಥ ಒಂದು ಘಟನೆ ಅದು. ಎಷ್ಟು ಟ್ರ್ಯಾಕ್ಟರ್ಗಳು, ಬಹುಶಃ 250-300ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು, ರೈತರ ನಿಜವಾದ ಸಂಕೇತ. ಇವತ್ತು ಟ್ರ್ಯಾಕ್ಟರ್ ಮೂಲಕ ನಮ್ಮನ್ನು ಜನತಾದಳ ಪಕ್ಷದ ಕಾರ್ಯಕರ್ತ ಬಂಧುಗಳು ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಬರಮಾಡ್ಕೊಂಡಿದ್ದೀರಿ. ನಿಮ್ಮ ಉತ್ಸಾಹಕತೆ, ನಿಮ್ಮ ಈ ಒಂದು ಹುಮ್ಮಸ್ಸು, ಇದಕ್ಕೆ ನಾವು ಎಷ್ಟು ಮಾತನಾಡಿದರೂ ಕೂಡ ಬಹುಶಃ ಆ ಪದಗಳಲ್ಲಿ ನಾವು ಯಾವುದೂ ಕೂಡ ಇದನ್ನು ವಿವರಿಸ್ಲಿಕ್ಕಾಗೋದಿಲ್ಲ. ಅಷ್ಟೂ ನಮಗೆ ಪಕ್ಷ ಕಷ್ಟ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೆ ಶಕ್ತಿಯನ್ನು ತಂದು ಕೊಟ್ಟಿದ್ದೀರಿ, ಧೈರ್ಯವನ್ನು ತುಂಬಿಸಿದ್ದೀರಿ, ಆತ್ಮಸ್ಥೈರ್ಯವನ್ನು ಪದೇ ಪದೇ ತುಂಬಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನೋಡಿದಾಗ ಈಗ ನಿಮ್ಮ ಜೊತೆ ಪಕ್ಷ ನಿಂತು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಗುರ್ತಿಸ್ತಕ್ಕಂಥ ಕೆಲಸ ಆಗಬೇಕಣ್ಣ. ಸನ್ಮಾನ್ಯ ಕುಮಾರಣ್ಣವ್ರ ಮನಸ್ಸಿನಲ್ಲಿ ಒಂದು ಭಾಳ ನೋವಿದೆ. ಅವರು 2 ಬಾರಿ ಆಕಸ್ಮಿಕವಾಗಿ ಮತ್ತೊಂದು ಪಕ್ಷದ ಸಹಕಾರದಿಂದ ಮುಖ್ಯಮಂತ್ರಿಗಳಾದಂಥವರು ಸಮ್ಮಿಶ್ರ ಸರ್ಕಾರ ನೀವು ನೋಡಿದ್ದೀರಿ. 20 ತಿಂಗಳು 14 ತಿಂಗಳು ಅವರು ಎಂದೂ ಕೂಡ ಪೂರ್ಣ ಪ್ರಮಾಣದಲ್ಲಿ 5 ವರ್ಷದ ಸರ್ಕಾರ ಇಲ್ಲಿವರೆಗೂ ಅವ್ರ ಕೈಲಿ ಮಾಡಲಿಕ್ಕೆ ಆಗಿಲ್ಲ. ಅವ್ರ ಮನಸ್ಸಲ್ಲಿ ಯಾವಾಗಲೂ ಒಂದು ನೋವಿದೆ. ಬಹುಶಃ ನಾಡಗೌಡರು ಸಾಹೇಬ್ರ ಹತ್ರನೂ ಅದನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೀನಿ. ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ಸಮಾಜದಲ್ಲಿ ಒಂದು ಶಕ್ತಿಯನ್ನು ತುಂಬಿಸ್ಕೊಡ್ತಕ್ಕಂಥ ಒಂದು ಸ್ಥಾನಮಾನವನ್ನು ನಾವು ಕಲ್ಪಿಸ್ಕೊಡ್ಲಿಕ್ಕೆ ಆಗಲಿಲ್ವಲ್ಲ ಅಂತಕ್ಕಂಥ ನೋವು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನಲ್ಲಿ ಈಗಲೂ ಕೂಡ ಕಾಡ್ತಾ ಇದೆ. ದಯಮಾಡಿ ಇವತ್ತು ನಾನು ಒಂದು ಮಾತನ್ನು ಹೇಳ್ತೇನೆ. ನಾನು ಈ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗಳಿಗೆ ಸ್ಪಂದಿಸಬೇಕು, ನಿಮ್ಮನ್ನು ಹತ್ತಿರವಾಗಿ ಕೂತು ಮಾತನಾಡಬೇಕು, ನಿಮ್ಮ ಜೊತೆಯಲ್ಲಿ ಊಟ ಮಾಡಬೇಕು, ನಿಮ್ಮ ಜೊತೆಯಲ್ಲಿ ವಾಸ್ತವ್ಯವನ್ನು ಹೂಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಇವತ್ತು ವಿಶೇಷವಾಗಿ ನಮ್ಮ ಸಿಂಧನೂರು ಮತ್ತು ಮಾನ್ವಿಯಲ್ಲಿ ಇವತ್ತು ನಾನೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ. ನಾಳೆಯ ದಿನ ಮತ್ತೆ ದೇವದುರ್ಗದಲ್ಲಿ ಕಾರ್ಯಕ್ರಮ ಇದೆ. ಹಿಂದೆ ನಮಗೆ ನಿನ್ನೆಯ ದಿನ ಕೊಪ್ಪಳ ಮತ್ತು ಅಗ್ರಿಬೊಮ್ಮನಹಳ್ಳಿಗೆ ನಿನ್ನೆಯ ದಿನ ನಾನು ಕಾರ್ಯಕ್ರಮ ಕೊಟ್ಟಿದ್ದೆ. ಆದರೆ ನಿನ್ನೆ ಅಮಾವಾಸ್ಯೆ ಇದ್ದಿದ್ದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸ್ವಲ್ಪ ಮುಂದೂಡಿಕೆ ಮಾಡ್ಕೊಂಡಿದ್ದೇವೆ. ಆದರೆ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ಶಾಸಕ ಮಿತ್ರರು ನಮ್ಮನ್ನು ಬರಮಾಡ್ಕೊಳ್ಬೇಕು ಅಂತಕ್ಕಂಥ ಉತ್ಸಾಹಕತೆಯಿಂದ ಇದ್ದಾರೆ. ಇವತ್ತು ವಿಷಯ ನಾನು ಸ್ಥಳೀಯವಾಗಿ ನಾವೆಲ್ಲರೂ ವಿಶೇಷವಾಗಿ ರೈತಾಪಿ ವರ್ಗ ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಬಗ್ಗೆ ನೇರವಾಗಿ ನಾನು ವಿಚಾರಕ್ಕೆ ಬಂದುಬಿಡ್ತೇನೆ. ರಾಯಚೂರು ಜಿಲ್ಲೆನಲ್ಲಿ ವಿಶೇಷವಾಗಿ ಸಿಂಧನೂರು ತಾಲೂಕಿನಲ್ಲಿ ಒಂದು ಕಡೆ ಭತ್ತ ಮತ್ತಿನ ಕಡೆ ಜೋಳ, ಇವೆರಡೂ ಕೂಡ ಪ್ರಮುಖವಾದಂಥ ಬೆಳೆಗಳು ನೀವೇನು ಬೆಳೀತಾ ಇದ್ದೀರಿ. ಆದರೆ ನೀವು ಬೆಳೆದಿರ್ತಕ್ಕಂಥ ಬೆಳೆ ಇವತ್ತು ಮಾರುಕಟ್ಟೆಗಳಲ್ಲಿ ಮಾರಾಟ ಆಗದಿರ ಕಳೆದ 6 ತಿಂಗಳಿಂದ ನಿರಂತರವಾಗಿ ನೀವು ಅನುಭವಿಸ್ತಾ ಇರ್ತಕ್ಕಂಥ ಈ ಒಂದು ಯಾತನೆ ಏನಿದೆ, ಇದು ನಿಜಕ್ಕೂ ಕೂಡ ಈ ರಾಜ್ಯ ಸರ್ಕಾರದ ರೈತ ವಿರೋಧಿಯ ನಡೆ ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ. ನಾಡಗೌಡರು ಸಾಹೇಬ್ರಿಗೆ ನಾನು ಕೇಳ್ತಾ ಇದ್ದೆ, ಏನಿದೆ ಪರಿಸ್ಥಿತಿ. ನಾನು ರಾಜ್ಯದ ಸುದ್ದಿವಾಹಿನಿಯಲ್ಲಿ ನೋಡಿ ತಿಳಿದುಕೊಂಡೆ, ನಿಮಗೆ ಇನ್ನೂ ಚೆನ್ನಾಗೆ ಸ್ಥಳೀಯವಾಗಿ ಇನ್ನು ಯಾವ ರೀತಿ ರೈತರು ಸಂಕಷ್ಟದಲ್ಲಿ ಇವತ್ತು ನೀವು ಬೆಳೆದಿರ್ತಕ್ಕಂಥ ಭತ್ತವನ್ನು ಜೋಳವನ್ನು ಮಾರಾಟ ಮಾಡಲಿಕ್ಕೆ ಆಗದಿರ ನೀವೇನು ನೋವಿನಲ್ಲಿದ್ದೀರ ಅಂತಕ್ಕಂಥದ್ದು ಪ್ರಶ್ನೆ ಮಾಡಿದಾಗ ನಾಡಗೌಡರು ಸಾಹೇಬ್ರು ಹೇಳ್ತಾ ಇದ್ರು, ಇವತ್ತು ಟ್ರಾನ್ಸ್ಪೋರ್ಟೇಷನ್ಗಾಗಲಿ ಅಥವಾ ಗೋಡೌನ್ಗಳಿಗಾಗಲಿ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ವ್ಯವಸ್ಥೆಗಳು ಆಗಿಲ್ಲ. ಜೊತೆಯಲ್ಲಿ ಇವತ್ತು ನೀವೇನು ಜೋಳವನ್ನು ಬೆಳೆದಿದ್ದೀರಿ, ಇವತ್ತು ಬೀದಿನಲ್ಲಿ ನೀವು ಆಕ್ರೋಶದಿಂದ ಅದನ್ನು ಚೆಲ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ನಿಮ್ಮನ್ನು ದೂಡಿದೆ ಅಂತಕ್ಕಂಥದ್ರ ಬಗ್ಗೆ ಏನು ಹೇಳ್ತಾ ಇದ್ರು. ಒಂದು ಮಾತು ನಾನು ಜನತಾದಳ ಪಕ್ಷದ ಬಗ್ಗೆ
ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವ್ರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪಾಪ ಭಾಳ ಜನ ಕಾಂಗ್ರೆಸ್ನ ನಾಯಕರುಗಳು ಕುಮಾರಣ್ಣವ್ರ ಬಗ್ಗೆ ಭಾಳ ಲಘುವಾಗಿ ಮಾತನಾಡ್ತಾ ಇರ್ತಾರೆ. ಕುಮಾರಣ್ಣವ್ರ ಕೇಂದ್ರದ ಮಂತ್ರಿ ಆದಮೇಲೆ ಕರ್ನಾಟಕ ರಾಜ್ಯಕ್ಕೆ ಏನು ಮಾಡಿದ್ದಾರೆ, ಏನು ಅವರು ಕೊಡುಗೆ ಅಂತ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ಮಾವು ಬೆಳೆಗಾರರದ್ದು ಬರೋದಕ್ಕಿಂತ ಮುಂಚಿತವಾಗಿ ತಂಬಾಕು ಬೆಳೆಗಾರರು ನಮ್ಮ ರಾಜ್ಯದಲ್ಲಿ ಮೈಸೂರು ಜಿಲ್ಲೆನಲ್ಲಿ 4 ತಾಲೂಕುಗಳಲ್ಲಿ ಬೆಳೀತಾರೆ. ಇನ್ನೊಂದು ಹಾಸನದ ಅರ್ಕೂಲ್ಗೂಡಲ್ಲಿ ಒಂದು ಕಡೆ ಬೆಳೀತಾರೆ. ಭಾಳ ಕಮ್ಮಿ ತಂಬಾಕು ಬೆಳೆಗಾರರು ನಮ್ಮ ಜಿಲ್ಲೆನಲ್ಲಿ ತಂಬಾಕುವನ್ನು ಉತ್ಪಾದನೆ ಮಾಡ್ತಕ್ಕಂಥ ರೈತರು. ಪ್ರತಿ ವರ್ಷವೂ ಕೂಡ ಅವರು ಬೆಳೆದಂಥ ತಂಬಾಕು ಏನು ಅವರು ಪ್ರೊಡಕ್ಷನ್ ಮಾಡ್ಕೊಂಡಿರ್ತಾರೆ, ಅವರ ನಿರೀಕ್ಷೆಯಂತೆ ಅವ್ರಿಗೆ ಯಾವುದೇ ಬೆಂಬಲ ಬೆಲೆ ಕೂಡ ಇಲ್ಲಿವರೆಗೂ ದೊರಕಿರಲಿಲ್ಲ. ಯಾವುದೇ ಅವ್ರನ್ನ ಕೂತ್ಕೊಂಡು ರೈತರು ಸಂಕಷ್ಟದಲ್ಲಿದ್ದಾರಪ್ಪ, ಕನಿಷ್ಠ ಪಕ್ಷ ಅವ್ರ ನೋವನ್ನಾದರೂ ಕೇಳೋಣ ಅಂತಕ್ಕಂಥ ಯಾವ ರಾಜಕಾರಣಿ, ಯಾವ ರಾಜಕೀಯದ ಪಕ್ಷವೂ ಕೂಡ ಅವರನ್ನು ಲೆಕ್ಸಿರಲಿಲ್ಲ. ನನಗೆ ನಮ್ಮ ಪಕ್ಷದ ಮೈಸೂರು ಜಿಲ್ಲೆ ಕೆಲವೊಂದಷ್ಟು ಶಾಸಕರು, ಮಾಜಿ ಶಾಸಕ ಮಿತ್ರರು ಇದನ್ನು ನನ್ನ ಗಮನಕ್ಕೆ ತಗೊಬಂದರು. ತಂಬಾಕು ಬೆಳೆಗಾರರ ಕೆಲವೊಂದಷ್ಟು ನಿಯೋಗ ನಮ್ಮ ಹತ್ರ ಬಂದು ಅವ್ರ ನೋವನ್ನು ಹೇಳ್ಕೊಂಡ್ರು. ನೋಡಿ, ನಾವು ಇಷ್ಟು ಬೆಳೆದಿದ್ದೇವೆ, ನಮಗೆ ನಿಮಗೆ ಗೊತ್ತಿದೆ ಪ್ರಕೃತಿಯ ವಿಕೋಪಕ್ಕೆ ಎಷ್ಟೋ ಸಲ ಮಳೆ ಧಾರಾಕಾರವಾಗಿ ಸುರಿದಂಥ ಸಂದರ್ಭದಲ್ಲಿ ನಾವು ಬೆಳೆನೇ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಭಗವಂತ ಕಳೆದ ವರ್ಷ ನಮ್ಗೆ ಆಶೀರ್ವಾದ ಮಾಡಿದ್ದಾನೆ. ಯಾಗೋ ನಾವು ಕಷ್ಟಪಟ್ಟು ಬೆಳೆ ಬೆಳೆದಿದ್ದೇವೆ, ಸಾಲ ಸೋಲ ಮಾಡಿದ್ದೇವೆ. ದಯವಿಟ್ಟು ನಮಗೆ ಸನ್ಮಾನ್ಯ ಕುಮಾರಣ್ಣವ್ರ ಹತ್ರ ಕರ್ಕೊಂಡೋಗಿ ನಮ್ಮ ಕಷ್ಟ ಹೇಳಬೇಕು ಅಂತ ಹೇಳಿದ್ರು ಪುಣ್ಯಾತ್ಮರು ರೈತರು. ಆಗ ನಾನು ಕುಮಾರಣ್ಣವ್ರ ಹತ್ರ ಕರ್ಕೊಂಡು ಹೋದೆ. ಕುಮಾರಣ್ಣವರು ಡೆಲ್ಲಿಲಿದ್ದರು. ಕುಮಾರಣ್ಣವ್ರು ಹೇಳಿದ್ರು, ನೋಡಪ್ಪ, ಅವ್ರನ್ನೆಲ್ಲ ಜೊತೆಗೂಡಿ ಎಲ್ಲ ನಿಯೋಗದವ್ರನ್ನ, ಯಾಕೆಂದರೆ ವಿದ್ಯಾವಂತರಿದ್ದರು, ರೈತರಲ್ಲಿ ಕೆಲವೊಂದಷ್ಟು ವಕೀಲರಿದ್ದರು, ಹಾಗಾಗಿ ಅವ್ರನ್ನೆಲ್ಲ ನಾನು ಜೊತೆಗೂಡಿ ಕರ್ಕೊಂಡು ಹೋದೆ. ನಮ್ಮ ಮೈಸೂರು ಜಿಲ್ಲೆ ನಾಯಕರು ನಾವೆಲ್ಲ ಹೋದ್ವು. ಉದ್ಯೋಗ ಭವನದಲ್ಲಿ ಕುಮಾರಣ್ಣವರ ಪ್ರತಿನಿತ್ಯ ಅವರೇನು ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇಲಾಖೆಯ ಕಚೇರಿ ಇದೆ, ಉದ್ಯೋಗ ಭವನ ಡೆಲ್ಲಿ. ಅಲ್ಲಿಗೆ ನಮ್ಮ ನಿಯೋಗ ಬಂತು. ಅವತ್ತು ನಮ್ಮ ಪುಣ್ಯಕ್ಕೆ ಮತ್ತೊಬ್ಬರು ಭಾಳ ಪ್ರಭಾವಿ ಕೇಂದ್ರದ ಸಚಿವರು, ಕಾಮರ್ಸ್ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ರವರು ಕೂಡ ಸನ್ಮಾನ್ಯ ಕುಮಾರಣ್ಣವ್ರನ್ನ ಮತ್ಯಾವುದೋ ಕೆಲಸಕ್ಕೋಸ್ಕರ ಭೇಟಿಯಾಗ್ಲಿಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಆ ಎಲ್ಲ ನಿಯೋಗ ಯಾರು ಬಂದಿದ್ರು, ಪಿಯೂಷ್ ಗೋಯಲ್ರವರ ಗಮನಕ್ಕೆ ತಗೊಂಡು ಬಂದು, ಈ ರೀತಿ ತಂಬಾಕು ಬೆಳೆಗಾರರು ಅತ್ಯಂತ ಕಷ್ಟದಲ್ಲಿದ್ದಾರೆ, ಇವತ್ತು ರೈತರು ನೇಣಾಕೊಳ್ತಕ್ಕಂಥ ಪರಿಸ್ಥಿತಿ ನಾಳೆ ಉದ್ಭವ ಆಗಬಾರ್ದು, ದಯವಿಟ್ಟು ರೈತರ ಪರವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಒಂದು ಅರ್ಧ ಗಂಟೆ ನಿಮ್ಮ ಸಮಯ ಅವಕಾಶ ಕೊಡಿ, ರೈತರ ಜೊತೆ ಕೂತು ಒಂದು ಸಮಾಲೋಚನೆ ಮಾಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಭಾಳ ಗೌರವದಿಂದ ಪಿಯೂಷ್ ಗೋಯಲ್ ಜಿ ಅವರು ಕೂಡ ನಮಗೆ ಗೌರವ ಕೊಟ್ಟು ರೈತರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ 15 ದಿನದಲ್ಲಿ ಎಲ್ಲ ಖರೀದಿ ಕೇಂದ್ರದಲ್ಲಿ ಅವ್ರು ಅನ್ಕೊಂಡಂಥ ನಿಗದಿತ ಬೆಲೆಯನ್ನು ಕೊಡಿಸುವ ಮೂಲಕ ಸಂಪೂರ್ಣವಾಗಿ ಅವ್ರು ಬೆಳೆದಂಥ ಎಲ್ಲ ತಂಬಾಕುವನ್ನು ಕೂಡ ಸೇಲ್ಸ್ ಮಾಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಂಥ ನಿರ್ಧಾರ ಇವತ್ತಿಗೂ ಕೂಡ ತಂಬಾಕು ಬೆಳೆಗಾರರು ಒಂದು ಮಾತು ಹೇಳ್ತಾರೆ. ನಾವು ಎಷ್ಟೋ ಸಲ ಪ್ರತಿ ವರ್ಷ ಈ ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ನಡೆಸ್ತಾ ಇದ್ದೇವೆ. ಪುಣ್ಯಾತ್ಮರು ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾದ ಮೇಲೆ ಮೊದಲನೇ ಬಾರಿ ನಾವು ನವದೆಹಲಿಯಲ್ಲಿ ಯಾವುದೋ ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಕೂತು ಮಂತ್ರಿಗಳ ಜೊತೆ ಕೂತು ಅರ್ಧ ಗಂಟೆ ಚರ್ಚೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಅಂದರೆ ಅಂಥ ಪುಣ್ಯಾತ್ಮ ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯದ ಸೇವೆಗೆ ಇನ್ನೂ ಹಲವಾರು ನೂರಾರು ವರ್ಷಗಳ ಕಾಲ ಇರಬೇಕು ಅಂತಕ್ಕಂಥ ಪ್ರೀತಿಯಿಂದ ಹಾರೈಸಿ ಹೋದರು. ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು ಅಂದರೆ, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆ, ಅನೇಕ ಜಿಲ್ಲೆಗಳಲ್ಲಿ ಮಾವನ್ನು ಬೆಳೆದಿರ್ತಕ್ಕಂಥ ರೈತರು ಮತ್ತೆ ಅವ್ರಿಗೂ ಇದೇ ರೀತಿ ಸಂಕಷ್ಟ ಎದುರಾಯಿತು. ಕೇಂದ್ರದ ಕೃಷಿ ಮಂತ್ರಿಗಳು ಶಿವರಾಜ್ ಸಿಂಗ್ ಚೌಹಾಣ್ ಜಿರವರಿಗೆ ಸನ್ಮಾನ್ಯ ಕುಮಾರಣ್ಣವರೇ ವೈಯಕ್ತಿಕವಾಗಿ
ಒಂದು ಪತ್ರವನ್ನು ಬರೆದ್ರು. ಅದು ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಕೆಲಸ ಆದ ನಂತರ ಈಗ ನಾವು ನೋಡ್ತಾ ಇದ್ದೇವೆ. ಕೇವಲ ಅವರು ಪತ್ರ ಬರೆದಂಥದ್ದಷ್ಟೇ ಅಲ್ಲ, ಶಿವರಾಜ್ ಸಿಂಗ್ ಚೌಹಾಣ್ರವ್ರಿಗೆ ಒಂದೇ ದಿನದಲ್ಲಿ 4 ಬಾರಿ ಫೋನ್ ಮಾಡಿ ಏನಾಯಿತು, ನಮ್ಮ ಮಾವು ಬೆಳೆಗಾರರು ಬೀದಿಗೆ ಬರ್ತಾರೆ. ಏಕೆಂದರೆ ಒಂದು ನಾನಿಲ್ಲಿ ಹೇಳಬೇಕಾಗ್ತದಣ್ಣ, ಕೇಂದ್ರದಲ್ಲಿ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹಾದಿಯಿಂದ ಹಿಡಿದು ಗೃಹ ಸಚಿವರ ಹಾದಿಯಿಂದ ಹಿಡಿದು ಎಲ್ಲ ಮಂತ್ರಿ ಮಂಡಳವೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರು ಒಂದು ಕರೆ ಮಾಡಿದರೆ ಎಷ್ಟು ಆತ್ಮೀಯತೆಯಿಂದ ಸ್ಪಂದಿಸ್ತಾರೆ ಅಂದರೆ ನಿಜಕ್ಕೂ ಕೂಡ ಅಂಥ ಒಬ್ಬ ನಾಯಕನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಿಮ್ಮಂಥ ಪುಣ್ಯಾತ್ಮರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಆ ಶಕ್ತಿಯನ್ನು ನಮ್ಮ ರಾಜ್ಯದ ಜನತೆ ನೀವು ತಂದುಕೊಟ್ಟಿದ್ದೀರಿ. ಕುಮಾರಣ್ಣ ಅವ್ರಿಗೆ ರಾಜಕೀಯವಾಗಿ ಅಷ್ಟೆತ್ತರಕ್ಕೆ ಬೆಳೆಸಿದ್ದೀರಣ್ಣ. ಹಾಗಾಗಿ ಏನಾಯಿತು, ಮಾವು ಬೆಳೆಗಾರರು 2.5 ಲಕ್ಷ ಮೆಟ್ರಿಕ್ ಟನ್ನು 2.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಬೆಳೆದಂಥ ಮಾವಿಗೆ ಅವ್ರು ಏನು ಕೇಳಿದರು ರೇಟು 16,000 ಕ್ವಿಂಟಲ್ಗೆ. 16,000 ಕ್ವಿಂಟಲ್ಗೆ ಒಂದು ನಿಗದಿತ ಬೆಲೆ ಏನು ರೈತರು ಕೇಳ್ಕೊಂಡಿದ್ರು, ಅದಕ್ಕೆ ಪೂರಕವಾಗಿ ಕೇಂದ್ರದ ಕೃಷಿ ಸಚಿವರು ಸ್ಪಂದಿಸಿದ್ದಾರೆ. ಅದಕ್ಕೆ ಎಲ್ಲ ಮಾವು ಬೆಳೆಗಾರರು ಕೂಡ ಇವತ್ತು ಏನು ಆ ಸಂಕಷ್ಟದಲ್ಲಿದ್ದರು ಅದರಿಂದ ಹೊರಗೆ ಬರಲಿಕ್ಕೆ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರು ಕಾರಣಕರ್ತರಾಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಮಹಾನ್ ಭಾವರು ಮಂಡ್ಯ ಜಿಲ್ಲೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ ಕೃಷಿ ಸಚಿವರಾಗಿ ಪಾಪ ಇವತ್ತು ರಾಜ್ಯದ ರೈತರನ್ನ ಪ್ರತಿನಿಧಿಸ್ತಾ ಇದ್ದಾರೆ. ನಾಡಗೌಡರು ಸಾಹೇಬ್ರು ಹೇಳಿದ್ರು, ನೀವಾಗ ಹೋಗಿದ್ವಿ, ಇಲ್ಲಿ ನಮ್ಮ ಜೋಳ ಬೆರೆದಿರ್ತಕ್ಕಂಥ ಬೆಳೆಗಾರರ ಪರಿಸ್ಥಿತಿ ಬಗ್ಗೆ ಅವ್ರ ಹತ್ರ ಹೇಳಿದ್ವಿ, ನನಗೇನು ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಮಾತಾಡ್ತೀನಿ ಅಂತ ಕಳಿಸಿದ್ರು ಅಂತ ಹೇಳಿದ್ರು. ಇಂಥ ಅಸಹಾಯಕರು, ಇಂಥ ಅಸಮರ್ಥರು ಇವತ್ತು ಈ ರಾಜ್ಯದ ಇಂಥ ಹುದ್ದೆಗಳಲ್ಲಿ ಕೂತ್ರೆ ನಿಜಕ್ಕೂ ರಾಜ್ಯ ಏನಾದರೂ ಸಮಗ್ರ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯವಾ? ನಾಳೆ ದಿನ ದೇವದುರ್ಗಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅವ್ರು ಆಗಮಿಸ್ತಕ್ಕಂಥದ್ದಕ್ಕೆ ಮೂಲ ಕಾರಣ ದೇವದುರ್ಗದ ತಾಲೂಕಿನ ವಿಶೇಷವಾಗಿ ಅವರನ್ನು ಪ್ರೀತಿಸ್ತಕ್ಕಂಥ ಜನ, ರೈತಾಪಿ ವರ್ಗ ಅವರ ಪ್ರತಿಮೆಯನ್ನು ಮಾಡಿ ಅದನ್ನು ಅವರ ಕೈನಲ್ಲೇ ಅನಾವರಣವನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ಬಹಳ ಆಸೆಯನ್ನು ಇಟ್ಕೊಂಡಿದ್ರು. ನಾವು ನಾಡಗೌಡರು ಸಾಹೇಬರು, ನಮ್ಮ ರಾಯಚೂರಿನ ಅನೇಕ ಪ್ರಮುಖ ಮುಖಂಡರುಗಳು ಇತ್ತೀಚೆಗೆ ನಮ್ಮ ಕಚೇರಿಯಲ್ಲಿ ಕೂತಂಥ ಸಂದರ್ಭದಲ್ಲಿ ಕರಿಯಮ್ಮನವರು ಯಾಗಾದರೂ ಮಾಡಿ ದೇವೇಗೌಡರನ್ನ ಕರೆಸಲೇಬೇಕು, ಆ ಪುಣ್ಯಾತ್ಮನ ನಮ್ಮ ರೈತರು ನೋಡಬೇಕು ಅಂತಕ್ಕಂಥದ್ದನ್ನು ಬಯಸ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಫೋನ್ ತಗೊಂಡು ಹೇಳಿದೆ, ಬರಬೇಕು ತಾತ ಅಂತ. ಖಂಡಿತ ಬರ್ತೀನಿ ಕಣಪ್ಪ, ನಮ್ಮನ್ನು ಅರಿಸಿ ಬೆಳೆಸಿ ಗುರುತಿಸಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಜನಕ್ಕೆ ನಾನು ಸದಾ ಚಿರುಣೆ ಆಗಿದ್ದೀನಿ ಕಣಯ್ಯ, ಖಂಡಿತ ಬರ್ತೀನಿ ಅಂತ ಹೇಳು. ಡೇಟು ಅವರು ಇವತ್ತು ನಿಗದಿ ಮಾಡಿದ್ರು. ಹಾಗಾಗಿ ನಾಳೆ ದಿನ ಅವರು ಕೂಡ ಬರ್ತಾ ಇದ್ದಾರೆ. ಒಂದು ಈ ಭಾಗದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಏನು ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಅಂತ ಕರೀತಾರೆ, 1996-97ರಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಾಗ ಎಷ್ಟೋ ನಮ್ಮ ರಾಜ್ಯದ ನೀರಾವರಿ ಸಂಪೂರ್ಣ ನೆನೆಗುದಿಗೆ ಬಿದ್ದಿತ್ತು, ಸಂಪೂರ್ಣ ನೆಲಕಚ್ಚಿ ಹೋಗಿತ್ತು. ಇವತ್ತಿನವರೆಗೂ ಅವರು ಆಕ್ಸಿಲರೇಟೆಡ್ ಇರಿಗೇಷನ್ ಪಾಲಿಸಿ ಏನು ತಗೊಂಡು ಬಂದು ಕೊಟ್ಟರು, ಹತ್ತತ್ರ 16,000 ಕೋಟಿಯಷ್ಟು ನಿರಂತರವಾಗಿ ಈಗಲೂ ಕೂಡ ನಮ್ಮ ರಾಜ್ಯದ ನೀರಾವರಿಯ ವೇಗಕ್ಕೆ ಒಂದು ನಾಂದಿಯನ್ನು ಆಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ಲಬೇಕು ಅಂದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ. ಬಹುಶಃ ನೀರಾವರಿ ವಿಚಾರದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕಲ್ಪನೆಯನ್ನು ಇಟ್ಕೊಂಡು ಯಾರಾದರೂ ಇರ್ತಕ್ಕಂಥ ರಾಜಕಾರಣಿ ಇದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. 1962ರಲ್ಲಿ ದೇವೇಗೌಡರು ಸಾಹೇಬರು ಸ್ವತಂತ್ರ ಶಾಸಕರಾಗಿ ಆಯ್ಕೆ ಆಗ್ತಾರೆ. ನನಗೆ ಮೊನ್ನೆ ನಮ್ಮ ತುಮಕೂರು ಜಿಲ್ಲೆ ಕುಣಿಗಲ್ಗೆ ಹೋದಾಗ ಮತ್ತೆ ನಮ್ಮ ನಾಯಕರುಗಳೊಂದು ಮಾತು ಹೇಳ್ತಾ ಇದ್ರು, ಏನು ಅಲ್ಲಿರ್ತಕ್ಕಂಥ ಹೇಮಾವತಿ ನದಿ ಇದೆ, ಆ ಹೇಮಾವತಿ ನದಿನ
ಹಾರಂಗಿ ಇರ್ಬೋದು, ಹೇಮಾವತಿ ಇರ್ಬೋದು, ಈ ರೀತಿ ಅನೇಕ ಜಲಾಶಯಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಒಂದು ಖಾಸಗಿ ಬಿಲ್ಲನ್ನು ಮಂಡಿಸ್ತಾರೆ ದೇವೇಗೌಡರು ಸಾಹೇಬರು 62ನೇ ಇಸ್ವಿನಲ್ಲಿ, ಸ್ವತಂತ್ರ ಶಾಸಕರಾದಂಥ ಸಂದರ್ಭದಲ್ಲಿ. ಅವ್ರಿಗೇನು ವಯಸ್ಸು ಬಹುಶಃ ಒಂದು 27-28 ವರ್ಷ ಇರ್ಬೋದು ಅಂದ್ಕೊಳ್ತೀನಿ. ಆಗ ಒಬ್ಬ ರೈತನ ಮಗ ರೈತರ ಪರವಾಗಿ ಕಾಳಜಿಯನ್ನು ಹಿಡ್ದಿರ ಇನ್ಯಾರನ್ನ ಇಡ್ತಾರೆ? ನಿಜಕ್ಕೂ ರೈತರ ಸಂಕಷ್ಟವನ್ನು ಹೃದಯದಿಂದ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಒಂದು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಒಂದು ಕುಮಾರಣ್ಣ ಅವರು ಅಂತಕ್ಕಂಥದ್ದನ್ನು ಅನೇಕ ನಿದರ್ಶನಗಳಲ್ಲಿ ಅದನ್ನು ಸಾಬೀತನ್ನು ಮಾಡಿದ್ದೇವೆ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು 2018ರಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಕೇವಲ 14 ತಿಂಗಳು, ಏನು 5 ವರ್ಷ ಅವರೇನು ಪೂರೈಸಲಿಲ್ಲ. 14 ತಿಂಗಳಲ್ಲಿ ಅಭಿವೃದ್ಧಿ ಯಾವತ್ತೂ ಕೂಡ ಶೂನ್ಯ ಆಗಲಿಲ್ಲ. ಅಭಿವೃದ್ಧಿಗೆ ಎಲ್ಲೂ ಕೂಡ ವೇಗ ಕಮ್ಮಿ ಮಾಡಲಿಲ್ಲ, ಅಭಿವೃದ್ಧಿ ಕುಂಠಿತಗೊಳ್ಳಲಿಲ್ಲ. ಆದರೆ 25,000 ಕೋಟಿ ಇವತ್ತು ಸಂಪೂರ್ಣವಾಗಿ ಎಲ್ಲ ರೈತಾಪಿ ವರ್ಗಕ್ಕೆ ನೀನು ಯಾವ ಸಮಾಜ, ಧರ್ಮ, ಜಾತಿ ಅಂತಕ್ಕಂಥದ್ದನ್ನು ಭೇದ ಭಾವ ಮಾಡ್ದಿರ ಪ್ರತಿಯೊಬ್ಬ ರೈತನ ಬ್ಯಾಂಕ್ ಖಾತೆಗಳಿಗೆ ಎಲ್ಲ ಬ್ಯಾಂಕ್ಗಳ ರಾಷ್ಟ್ರೀಕೃತ ಬ್ಯಾಂಕಿಂತ ಹಿಡಿದು ಎಲ್ಲ ಬ್ಯಾಂಕ್ಗಳಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿದರು. ಮಾನವೀಯ ರಾಜ ವೆಂಕಟಪ್ಪ ನಾಯಕ್ ಅವರು ನೆನೆಸ್ಕೊಳ್ತಾ ಇದ್ರು, 2013 ಮತ್ತು 2018 ಮಧ್ಯೆ ಇದೇ ಕಾಂಗ್ರೆಸ್ನ ಸರ್ಕಾರ, ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಅಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಇಡೀ ರಾಜ್ಯದ ಉದ್ದಗಲಕ್ಕೂ ರೈತರು ಸಂಕಷ್ಟಕ್ಕೆ ಒಳಗಾಗಿ ಸಾಲದ ಹೊರೆಯಿಂದ ಹೊರಗೆ ಬರೋಕ್ಕಾಗ್ದಿರ ಒಳಗಡೆಯಿಂದ ನೀವು ಭಾಳ ನೊಂದು ಬೆಂದು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಯಿತು. ಅದರಲ್ಲಿ 9 ಜನ 18 ಜನಕ್ಕೆ 28 ಜನಕ್ಕೆ ರೈತ ಕುಟುಂಬಕ್ಕೆ ಯಾರ್ಯಾರು ನೇಡಿಗೆ ಶರಣಾಗಿದ್ದರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂಥವ್ರನ್ನೆಲ್ಲ ಗುರುತಿಸಿ ನಾವು ಮಂಡ್ಯದಲ್ಲಿ ಮಾತಾಡ್ತೀವಿ. ಕುಮಾರಣ್ಣ ಅವ್ರು ಮಂಡ್ಯಕ್ಕೆ ಒಬ್ಬರೇ ಲೀಡ್ರಲ್ಲ, ಮಂಡ್ಯಕ್ಕೆ ಮಾತ್ರ ಲೀಡ್ರಲ್ಲ, ಕುಮಾರಣ್ಣ ಇಡೀ ರಾಜ್ಯಕ್ಕೆ ಲೀಡ್ರು ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಇಲ್ಲೂ ಬಂದು 28 ಜನ ರೈತಾಪಿ ವರ್ಗದ ಜನರಿಗೆ ನಾನು ಇದ್ದೇನೆ, ನಿಮ್ಮ ಜೊತೆಯಲ್ಲಿ ಧೃತಿಗೆಡಬೇಡಿ, ನಾನು ನಿಮ್ಮ ಜೊತೆ ಇದ್ದು ಮುಂದೆ ನೀವು ಸಾಲಗಾರ ಆಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮನ್ನು ಸಾಲದ ಹೊರೆಯಿಂದ ಹೊರಗೆ ತಗೊಂಡು ಬರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಹಲವಾರು ಕಾರ್ಯಕ್ರಮಗಳು ಮುಂದೆ ನೀವು ಸಾಲಗಾರ ಆಗಬಾರ್ದು ಅಂತಕ್ಕಂಥ ಚಿಂತನೆಯಿಂದ ನಾನು ತಯಾರಿ ಮಾಡ್ಕೊಂಡಿದ್ದೇನೆ, ನಿಮಗೆ ನೀಡ್ತೇನೆ ಅಂತಕ್ಕಂಥದ್ದನ್ನ ಹೇಳಿದರು. ಆದರೆ ವಿಪರ್ಯಾಸ 14 ತಿಂಗಳಲ್ಲಿ ಅವರ ಸರ್ಕಾರವನ್ನು ಪಾಪ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ಕೆಡಬಿದ್ರು. ಎಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯ ಅಣ್ಣ, ಇನ್ನೇನು ಹೆಚ್ಚಿಗೆ ನಾನು ಸಮಯ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ ಅಣ್ಣ. ಯಾಕೆಂದರೆ ಮುಂದೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳಿದೆ. ಅಲ್ಲಿನ್ನೂ ಸಾಕಷ್ಟು ರಾಜಕೀಯ ವೇದಿಕೆಗಳಲ್ಲಿ ಇನ್ನೂ ಬಹಳ ವಿಚಾರಗಳು ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ನಾನು ಮಾನವಿಗೆ ಹೋಗಬೇಕಾಗಿದೆ. ಸನ್ಮಾನ್ಯ ಕುಮಾರಣ್ಣ ಅವರ ಮತ್ತೊಂದು ಕೊಡುಗೆ ಸೈನಿಕ್ ಸ್ಕೂಲ್ನ ಶ್ರೀ ಕೃಷ್ಣದೇವರಾಯ ಸ್ಕೂಲಿಗೆ, ಸೈನಿಕ್ ಸ್ಕೂಲಿಗೆ ಅವರ ಒಂದು ಕೊಡುಗೆ ಮಂಜೂರಾಗಿ ಬಂದಿದೆ ಅಂತಕ್ಕಂಥದ್ದು ಮತ್ತೊಮ್ಮೆ ನೆನೆಸ್ತಾ ಇದ್ದಾರೆ. ಹಾಗಾಗಿ ನಿರಂತರವಾಗಿ ಸಂದೇಶ ದಿವ್ಯ ಸಾನ್ನಿಧ್ಯವನ್ನು ಈ ಕಾರ್ಯಕ್ರಮದಲ್ಲಿ